ಪ್ರತಿಪಕ್ಷಗಳು ಇದು ಡಿಎಂಕೆಯ ಅಂತ್ಯದ ಆರಂಭ ಅಂತ ಚರ್ಚೆ ಮಾಡ್ತಾ ಇದ್ದ ಟೈಮ್ನಲ್ಲೇ ವಾತಾವರಣವನ್ನು ಏಕಾಏಕಿಯಾಗಿ ಚೇಂಜ್ ಮಾಡಿದ್ದು ಉದಯನಿಧಿ ಸ್ಟಾಲಿನ್ ಅವರ ಅಚ್ಚರಿಯ ಅರೆಸ್ಟ್. முதலமைச்சர் வாயை திறந்து பேசுறாரா? அவருக்கு இருக்கக்கூடிய ஒரே கவலை என்ன? எங்க தண்ணி வருதோ இல்ல அங்க தண்ணி வரணும். ಕಾವೇರಿ சொன்ன ಕೆಲವೇ ವಾರಗಳ ಹಿಂದೆ ಡಿಎಂಕೆ ಮೂಲೆಯಲ್ಲಿ ಕೂತು ತನ್ನ ಸೋಲಿನ ಆತ್ಮಾವಲೋಕನ ಮಾಡಿಕೊಳ್ತಾ ಇದೆ. ಕಾನೂನು ಪ್ರಕ್ರಿಯೆಯಾಗಿ ಆರಂಭ ಆಗಬೇಕಾಗಿದ್ದ ಪ್ರಕರಣ ಇವತ್ತು ತಮಿಳುನಾಡಿನಲ್ಲಿ ಬೃಹತ್ ರಾಜಕೀಯ ಸಂಘರ್ಷವಾಗಿ ಮಾರ್ಪಟ್ಟಿದೆ. ಉದಯನಿಧಿ ಸ್ಟಾಲಿನ್ ಅವರ ಬಂಧನ ಡಿಎಂಕೆ ಸಂಘಟನೆಗೆ ಅದೇ ರಾಜಕೀಯ ಇಂಧನವನ್ನು ಒದಗಿಸಿದೆ ಅಂತ. ಮಹಿಳೆಯರ ವಿಚಾರ ಬಂದಾಗ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ಹಗುರವಾಗಿ ನಡೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ಮಹಿಳೆಯರನ್ನ ಅಥವಾ ಸಿನಿಮಾ ನಟಿಯರನ್ನ ಹೇಗೆ ಬೇಕಾದರೂ ಬಳಸಿಕೊಂಡು ರಾಜಕೀಯ ಲಾಭ ಪಡ್ಕೊಳ್ಬಹುದು ಅನ್ನೋ ಹಗುರ ಮನೋಭಾವಕ್ಕೆ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿದೆ. ಎಲ್ರಿಗೂ ನಮಸ್ಕಾರ. ತಮಿಳುನಾಡಿನ ರಾಜಕೀಯ ರಂಗದಲ್ಲೀಗ ನಡೀತಾ ಇರುವ ಬೆಳವಣಿಗೆಗಳು ಕೇವಲ ಒಂದು ಚುನಾವಣಾ ಸೋಲು ಗೆಲುವಿಗೆ ಸೀಮಿತವಾಗಿ ಉಳ್ಕೊಂಡಿಲ್ಲ. ಇತ್ತೀಚಿನ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿ ತೀವ್ರ ಹತಾಶೆಗೆ ಒಳಗಾಗಿದ್ದ ಆಡಳಿತಾರೂಢ ಡಿಎಂಕೆ ರಾಜಕೀಯವಾಗಿ ತೀವ್ರ ಒತ್ತಡದಲ್ಲಿತ್ತು. ಪ್ರತಿಪಕ್ಷಗಳು ಇದು ಡಿಎಂಕೆಯ ಅಂತ್ಯದ ಆರಂಭ ಅಂತ ಚರ್ಚೆ ಮಾಡ್ತಾ ಇದ್ದ ಟೈಮ್ನಲ್ಲೇ ವಾತಾವರಣವನ್ನು ಏಕಾಏಕಿಯಾಗಿ ಚೇಂಜ್ ಮಾಡಿದ್ದು ಉದಯನಿಧಿ ಸ್ಟಾಲಿನ್ ಅವರ ಅಚ್ಚರಿಯ ಅರೆಸ್ಟ್. ಕೆಲವೇ ವಾರಗಳ ಹಿಂದೆ ಡಿಎಂಕೆ ಮೂಲೆಯಲ್ಲಿ ಕೂತು ತನ್ನ ಸೋಲಿನ ಆತ್ಮಾವಲೋಕನ ಮಾಡ್ಕೊಳ್ತಾ ಇತ್ತು. ಇನ್ನೊಂದು ಕಡೆ ನಟನೆಯಿಂದ ರಾಜಕೀಯಕ್ಕೆ ಧುಮುಕಿದ ತಮಿಳಿಗ ವೆಟ್ರಿ ಕಳಗಂ ಮುಖ್ಯಸ್ಥ ವಿಜಯ್ ತಮಿಳುನಾಡಿನ ಹೊಸ ಭರವಸೆಯಾಗಿ ಪ್ರತಿಪಕ್ಷಗಳ ಮುಖ್ಯ ನಾಯಕನಾಗಿ ಮಿಂಚುತ್ತಾ ಇದ್ರು. ಆದರೆ ಈ ಒಂದು ಬಂಧನ ಇಡೀ ರಾಜಕೀಯ ಧ್ರುವೀಕರಣವನ್ನೇ ಚೇಂಜ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಾನೂನು ಪ್ರಕ್ರಿಯೆಯಾಗಿ ಆರಂಭ ಆಗಬೇಕಾಗಿದ್ದ ಪ್ರಕರಣ ಇವತ್ತು ತಮಿಳುನಾಡಿನಲ್ಲಿ ಬೃಹತ್ ರಾಜಕೀಯ ಸಂಘರ್ಷವಾಗಿ ಮಾರ್ಪಟ್ಟಿದೆ. ತಾನ್ಯಾಕೆ ಸೋತೆ ಅಂತ ವಿವರಿಸಬೇಕಾಗಿದ್ದ ಡಿಎಂಕೆ ಈಗ ಈ ಬಂಧನವನ್ನ ರಾಜಕೀಯ ಸೇಡು ಮತ್ತು ಯುವ ನಾಯಕತ್ವದ ಮೇಲಿನ ದಾಳಿ ಅಂತ ಬಿಂಬಿಸ್ತಾ ಇದೆ. ಒಂದು ಖಾಸಗಿ ಸುದ್ದಿವಾಹಿನಿಗೆ ಕೊಟ್ಟ ಸಂದರ್ಶನದಲ್ಲಿ ಡಿಎಂಕೆಯ ಹಿರಿಯ ಸಂಸದರೊಬ್ಬರು ಅತ್ಯಂತ ಕುತೂಹಲಕಾರಿ ವಿಚಾರವೊಂದನ್ನು ಬಿಚ್ಚಿಟ್ಟಿದ್ದಾರೆ. ಸೋಲಿನಿಂದ ಧೃತಿಗೆಟ್ಟಿದ್ದ ಪಕ್ಷದ ಕಾರ್ಯಕರ್ತರನ್ನ ಮತ್ತೆ ಒಟ್ಟುಗೂಡಿಸೋದಕ್ಕೆ ಡಿಎಂಕೆಗೆ ಸೂಕ್ತ ಕಾರಣವೊಂದು ಬೇಕಿತ್ತು. ಉದಯನಿಧಿ ಸ್ಟಾಲಿನ್ ಅವರ ಬಂಧನ ಡಿಎಂಕೆ ಸಂಘಟನೆಗೆ ಅದೇ ರಾಜಕೀಯ ಇಂಧನವನ್ನು ಒದಗಿಸಿದೆ ಅಂತ. ಆದರೆ ಇಲ್ಲಿ ಉದ್ಭವಿಸೋ ಪ್ರಮುಖ ಪ್ರಶ್ನೆ ಏನು ಗೊತ್ತಾ? ರಾಜ್ಯ ಕಾವೇರಿ ನೀರಿನ ಬಿಕ್ಕಟ್ಟಿನಂತಹ ಅತ್ಯಂತ ಗಂಭೀರವಾದ ಸಾಂದರ್ಭಿಕ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇರಬೇಕಾದ್ರೆ ಹೀಗೆ ವೈಯಕ್ತಿಕ ಹೇಳಿಕೆಗಳು ಹಾಗೆ ಬಂಧನದ ವಿಚಾರವನ್ನೇ ರಾಜಕೀಯ ಚರ್ಚೆಯ ಕೇಂದ್ರ ಬಿಂದುವನ್ನಾಗಿ ಮಾಡಲಾಗ್ತಾ ಇದೆಯಾ ಅಂತ. ನಟಿ ತ್ರಿಷಾ ಅವರಿಗೆ ಸಂಬಂಧಪಟ್ಟ ಹೇಳಿಕೆಯ ಆಧಾರದ ಮೇಲೆ ಉದಯನಿಧಿ ಅವರ ಬಂಧನವಾಗ್ತಾ ಇದ್ದ ಹಾಗೆ ಡಿಎಂಕೆ ನಾಯಕತ್ವ ತೋರಿದ ಒಗ್ಗಟ್ಟು ಸಣ್ಣದಾಗಿ ಕಾಣಿಸ್ಲಿಲ್ಲ. ಹಿರಿಯ ನಾಯಕರು ತಕ್ಷಣ ರಂಗಕ್ಕಿಳಿದ್ರು. ಸಾವಿರಾರು ಕಾರ್ಯಕರ್ತರು ಪೊಲೀಸ್ ಠಾಣೆಗಳ ಮುಂದೆ ಜಮಾಯಿಸಿದ್ರು. ಇಡೀ ಘಟನೆಯನ್ನ ವಿರೋಧ ಪಕ್ಷಗಳ ರಾಜಕೀಯ ಕಿರುಕುಳ ಅಂತ ಬಿಂಬಿಸುವ ಮೂಲಕ ಡಿಎಂಕೆ ತನ್ನ ಕೆಳಮಟ್ಟದ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ತುಂಬುವಲ್ಲಿ ಸಕ್ಸಸ್ ಆಗಿದೆ. ಈ ಸನ್ನಿವೇಶವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಕೆಲವು ದಿನಗಳ ಹಿಂದಿನ ಘಟನೆಗಳು ನಮಗೆ ನೆನಪಾಗುತ್ತೆ. ಇದೇ ಡಿಎಂಕೆಯ ಇಬ್ಬರು ಶಾಸಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಒಬ್ಬ ಶಾಸಕ ಬಹಿರಂಗವಾಗಿ ಬೆದರಿಕೆ ಹಾಕಿದ್ದಾಗಿ ಬಂಧನಕ್ಕೊಳಗಾದ್ರೆ ಮತ್ತೊಬ್ಬರು ಸಾರ್ವಜನಿಕವಾಗಿ ಅವಾಚ್ಯ ಶಬ್ದಗಳಿಂದ ಸಿಎಂ ವಿಜಯ್ ಅವರನ್ನ ನಿಂದಿಸಿದ ಕಾರಣಕ್ಕಾಗಿ ಕಾನೂನು ಕ್ರಮವನ್ನು ಎದುರಿಸಿದ್ರು. ಆದರೆ ಆ ಬಂಧನಗಳಿಗೂ ಈಗ ಉದಯನಿಧಿ ಸ್ಟಾಲಿನ್ ಅವರ ಬಂಧನಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ. ಶಾಸಕರ ಬಂಧನ ಕೇವಲ ವ್ಯಕ್ತಿಗತ ಶಿಸ್ತು ಕ್ರಮ ಅಥವಾ ಸ್ಥಳೀಯ ಕಾನೂನು ಸುವ್ಯವಸ್ಥೆಯ ವಿಷಯ ಆಗಿತ್ತು. ಆದರೆ ಇಲ್ಲಿ ಯಾವುದೇ ಸಹಾನುಭೂತಿಯ ಎಲಿಮೆಂಟ್ ಇರಲಿಲ್ಲ. ಆದರೆ ಉದಯನಿಧಿ ವಿಚಾರಕ್ಕೆ ಬಂದರೆ ನಟಿ ತ್ರಿಷಾ ಅವರ ಹೆಸರು ತಳುಕು ಹಾಕೊಂಡಿದೆ. ರಾಜಕೀಯ ನಾಯಕನೊಬ್ಬ ಮಹಿಳೆ ಬಗ್ಗೆ ಆಡಿದ ಮಾತು, ನಂತರ ಅದನ್ನೇ ಕಾರಣವನ್ನಾಗಿಟ್ಕೊಂಡು ಮಾಡಿದ ಬಂಧನ ಈಗ ಸಾರ್ವಜನಿಕ ಚರ್ಚೆಯ ಮುಖ್ಯ ವಸ್ತುವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಪ್ರಶ್ನೆ ತುಂಬಾ ಸರಳ. ಯಾರೇ ಆಗಿರಲಿ, ಎಷ್ಟೇ ಪ್ರಭಾವಿ ನಾಯಕನೇ ಆಗಿರಲಿ, ಮಹಿಳೆಯರ ವಿಚಾರ ಬಂದಾಗ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ಹಗುರವಾಗಿ ನಡೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? முதலமைச்சர் வாயை திறந்து பேசுறாரா? பேச மாட்டேங்கிறாரு. அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம். எங்க தண்ணி வருதோ இல்ல அங்க தண்ணி வரணும்.
நான் காவேரி சொன்னேன். ಉದಯನಿಧಿ ಅವರ ಹೇಳಿಕೆಗೆ ಸಾರ್ವಜನಿಕ ವಲಯದಲ್ಲಂತೂ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅನೇಕರು ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಸಮಾಜದಲ್ಲಿ ಅಥವಾ ರಾಜಕೀಯದಲ್ಲಿ ಮಹಿಳೆಯರ ಘನತೆಯನ್ನ ಹಗುರವಾಗಿ ಕಾಣೋ ಪ್ರತಿಯೊಬ್ಬರಿಗೂ ಇದು ಸರಿಯಾದ ಪಾಠ ಅನ್ನೋ ಅಭಿಪ್ರಾಯ ಸಾರ್ವಜನಿಕರಲ್ಲಿ ಗಟ್ಟಿಯಾಗ್ತಾ ಇದೆ. ಇನ್ನೊಂದು ಕಡೆ ತಮಿಳಿಗ ವೆಟ್ರಿ ಕಳಗಂ ಮುಖ್ಯಸ್ಥ ಸಿಎಂ ವಿಜಯ್ ಅವರ ನಡೆಗಳನ್ನ ನಾವು ಇಲ್ಲಿ ವಿಶ್ಲೇಷಣೆ ಮಾಡಲೇಬೇಕು. ರಾಜಕೀಯ ಪ್ರವೇಶ ಮಾಡಿದ ದಿನದಿಂದ ವಿಜಯ್ ಅವರ ಮುಖ್ಯ ಗುರಿ ಸ್ಟಾಲಿನ್ ಕುಟುಂಬ, ಅದರಲ್ಲೂ ವಿಶೇಷವಾಗಿ ಉದಯನಿಧಿ ಸ್ಟಾಲಿನ್. ಚುನಾವಣಾ ಪ್ರಚಾರದಲ್ಲಿ ವಿಜಯ್ ಆಕ್ರಮಣಕಾರಿ ತಂತ್ರವನ್ನ ಅನುಸರಿಸಿದ್ರು. ಆದರೆ ಇತ್ತೀಚೆಗೆ ವಿಜಯ್ ನಡೆಸಿದ ವೈಯಕ್ತಿಕ ನಿಂದನೆ ಹಾಗೆ ವಾಗ್ದಾಳಿಗಳು ಗಡಿದಾಟಿವೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಉದಯನಿಧಿ ಆಡಿದ ಮಾತುಗಳ ಬಗ್ಗೆ ಮಾಧ್ಯಮಗಳು ಕೇಳಿದ್ದಕ್ಕೆ ವಿಜಯ್ ರಾಜಕೀಯವಾಗಿ ಉತ್ತರಿಸೋ ಬದಲು ನೇರವಾಗಿ ವೈಯಕ್ತಿಕ ಹಾಸ್ಯ ಕೇಳಿದ್ರು. ನನಗೆ ಹೆಂಡತಿ ಮತ್ತು ಮಗಳಿದ್ದಾರೆ, ನಾನು ಅವರ ಜೊತೆ ವಾಸ ಮಾಡ್ತಾ ಇದ್ದೀನಿ ಅಂತ ಸಾರ್ವಜನಿಕವಾಗಿ ಆಡಿದ ಮಾತು ನೇರವಾಗಿ MK ಸ್ಟಾಲಿನ್ ಮತ್ತು ಉದಯನಿಧಿ ಕುಟುಂಬದ ವೈಯಕ್ತಿಕ ಜೀವನದ ಮೇಲಿನ ಸಟೈರ್ ಆಗಿತ್ತು. ಇದು ತಕ್ಷಣ ತಮಿಳುನಾಡು ರಾಜಕೀಯದಲ್ಲಿ ದೊಡ್ಡ ಕೋಲಾಹಲ ಎಬ್ಬಿಸಿತು. TVK ತಾನು ಮಹಿಳಾ ಘನತೆಗಾಗಿ ಹೋರಾಡ್ತಾ ಇರೋದಾಗಿ, ಸ್ತ್ರೀ ದ್ವೇಷವನ್ನ ಸಾಗ ಹಾಕೋದಿಲ್ಲ ಅಂತ ಸಮರ್ಥನೆ ಮಾಡಿಕೊಂಡಿದೆ. ಯಾಕಂದ್ರೆ ವಿಜಯ್ ಅವರ ಪ್ರಮುಖ ಮತ ಬ್ಯಾಂಕ್ ಇರೋದೇ ಮಹಿಳಾ ಮತದಾರರಲ್ಲಿ. ಆದರೆ ಈ ಹಂತದಲ್ಲಿ ವಿಜಯ್ ತುಂಬಾ ದೂರ ಹೋಗ್ಬಿಟ್ರ ಅನ್ನೋ ಅನುಮಾನ ಇಲ್ಲಿ ಕಾಡುತ್ತೆ ರಾಜಕೀಯ ವಿಶ್ಲೇಷಕರಲ್ಲಿ. ಯಾಕೆಂದ್ರೆ ಭಾರತೀಯ ರಾಜಕೀಯದ ಇತಿಹಾಸವನ್ನ ಒಮ್ಮೆ ತಿರುವಿ ನೋಡಿದ್ರೆ ಒಂದು ಸತ್ಯ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಯಾವಾಗ ಒಬ್ಬ ನಾಯಕನ ಮೇಲೆ ವಿಪರೀತ ವೈಯಕ್ತಿಕ ದಾಳಿಯಾಗಿ ಆತ ಬಂಧನಕ್ಕೊಳಗಾಗ್ತಾನೋ ಆ ನಾಯಕನಿಗೆ ಸಾರ್ವಜನಿಕ ಸಹಾನುಭೂತಿ ಸಿಗೋ ಸಾಧ್ಯತೆ ಹೆಚ್ಚಿರುತ್ತೆ. ವಿಜಯ್ ಅವರ ನಿರಂತರ ವೈಯಕ್ತಿಕ ಆಕ್ರಮಣ ಅವರ ಕಟ್ಟರ್ ಬೆಂಬಲಿಗರನ್ನ ಖುಷಿಪಡಿಸಬಹುದು. ಆದರೆ ಆಡಳಿತದಿಂದ ಬೇಸತ್ತಿದ್ದ ತಟಸ್ಥ ಮತದಾರರು ಈ ಮುಖಾಮುಖಿಯನ್ನ ಅತಿಯಾಯ್ತು ಅಂತ ಭಾವಿಸ್ಬಿಡ್ತಾರಲ್ವಾ. ಇನ್ನು ಚುನಾವಣೆಯಲ್ಲಿ ಸೋತ ಮೇಲೆ ಸ್ಟಾಲಿನ್ ಕುಟುಂಬದ ವರ್ಚಸ್ಸು ಕುಸಿದಿತ್ತು. ವಿಜಯ್ ತಮಿಳುನಾಡಿನ ಪ್ರಾಥಮಿಕ ಪರ್ಯಾಯ ನಾಯಕನಾಗಿ ಹೊರಹೊಮ್ಮಿದ್ರು, CM ಸ್ಥಾನದಲ್ಲಿದ್ದಾರೆ. ಆದರೆ ಉದಯನಿಧಿ ಬಂಧನ ಹಾಗೆ ನಂತರದ ಘಟನೆಗಳು ಧೂಳು ಹಿಡಿತಾ ಇದ್ದ ಸ್ಟಾಲಿನ್ ಕುಟುಂಬದ ರಾಜಕೀಯ ಶಕ್ತಿಗೆ ಮರುಜೀವ ಕೊಟ್ಟಿವೆ ಅಂತಾನು ಹೇಳಲಾಗ್ತಾ ಇದೆ. ರಾಜಕೀಯವಾಗಿ ಹಿನ್ನಡೆ ಅನುಭವಿಸಿದ MK ಸ್ಟಾಲಿನ್ ಮತ್ತು ಉದಯನಿಧಿಗೆ ಕಳೆದುಕೊಂಡ ನೆಲೆಯನ್ನ ಮರಳಿ ಪಡೆಯುವುದಕ್ಕೆ ಈ ಘಟನೆ ಬೃಹತ್ ಅವಕಾಶವನ್ನ ಮಾಡಿಕೊಟ್ಟಿದೆ ಅಂತ. ಸದ್ಯದ ಪರಿಸ್ಥಿತಿಯಲ್ಲಿ ತಮಿಳುನಾಡು ರಾಜಕೀಯ ಇಬ್ಬರು ಪ್ರಮುಖ ಯುವ ಮುಖಗಳ ನಡುವಿನ ವೈಯಕ್ತಿಕ ಪೈಪೋಟಿಯಾಗೇನೆ ಮಾರ್ಪಟ್ಟಿದೆ. ಇದು ಕೇವಲ DMK ಮತ್ತು TVK ನಡುವಿನ ಪಕ್ಷಾಧಾರಿತ ಸ್ಪರ್ಧೆಯಾಗಿ ಉಳ್ಕೊಂಡಿಲ್ಲ. ಬದಲಿಗೆ ಉದಯನಿಧಿ ಸ್ಟಾಲಿನ್ ಮತ್ತು ವಿಜಯ್ ಅವರ ನಡುವಿನ ಅಸ್ತಿತ್ವದ ಹೋರಾಟ ಆಗಿದೆ. ಮಹಿಳೆಯರ ಕುರಿತು ಹಗುರ ಮಾತುಗಳನ್ನಾಡಿ ಉದಯನಿಧಿ ಕಾನೂನು ಹಾಗೆ ಸಾಮಾಜಿಕ ಸವಾಲನ್ನ ಮೈಮೇಲೆ ಎಳೆದುಕೊಂಡಿರೋದು ಕೂಡ ಅಷ್ಟೇ ಸತ್ಯ. ಇನ್ನೊಂದು ಕಡೆ ವೈಯಕ್ತಿಕ ವಾಗ್ದಾಳಿಯ ಮೂಲಕ ವಿಜಯ್ ತಮ್ಮ ರಾಜಕೀಯ ಶತ್ರುವಿಗೆ ಸಹಾನುಭೂತಿಯ ಅಸ್ತ್ರವನ್ನ ತಾವಾಗಿ ಗಿಫ್ಟ್ ಆಗಿ ಕೊಟ್ಬಿಟ್ರಾ ಅನ್ನೋ ಅನುಮಾನ ಕೂಡ ಮೂಡುತ್ತೆ. ತಮಿಳುನಾಡು ರಾಜಕೀಯವನ್ನ ಹತ್ತಿರದಿಂದ ನೋಡಿದ ಯಾರೇ ಆದ್ರೂ ಒಂದು ಸತ್ಯವನ್ನ ಒಪ್ಕೊಳ್ಳೇಬೇಕು. ಇಲ್ಲಿ ಅಧಿಕಾರ ನಿರ್ಣಯಿಸೋ ನಿಜವಾದ ಶಕ್ತಿ ಇರೋದೇ ಮಹಿಳಾ ಮತದಾರರಲ್ಲಿ. MGR ಕಾಲದಿಂದ ಹಿಡಿದು ಜಯಲಲಿತಾ ಅವರ ಯುಗದ ತನಕ ಮಹಿಳೆಯರ ಬೆಂಬಲ ಯಾರ ಪರವಾಗಿತ್ತೋ ಅವರೇ ಸೆಂಟ್ ಜಾರ್ಜ್ ಕೋಟೆಯಲ್ಲಿ ಅಧಿಕಾರದ ಗದ್ದುಗೆಯನ್ನು ಏರಿರೋದು. ಈಗಿನ ಪರಿಸ್ಥಿತಿಯಲ್ಲಿ ನಟ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷಕ್ಕೆ ಮಹಿಳಾ ಮತದಾರರೇ ಬಹುದೊಡ್ಡ ಬಲ. ವಿಜಯ್ ಸಿನಿಮಾಗಳ ಫ್ಯಾನ್ಸ್ ಬೇಸ್ ಮಾತ್ರ ಅಲ್ಲ, ಅವರ ರಾಜಕೀಯ ಭರವಸೆಗಳನ್ನು ನಂಬಿ ಮಹಿಳೆಯರು ಅವರತ್ತ ವಾಲಿದ್ರು. ಹೀಗಾಗಿನೇ ಉದಯನಿಧಿ ಸ್ಟಾಲಿನ್ ಅವರು ನಟಿ ತ್ರಿಷಾ ವಿಷಯದಲ್ಲಿ ಆಡಿದ ಮಾತುಗಳು TVK ತಕ್ಷಣವೇ ಸ್ತ್ರೀ ದ್ವೇಷ ಮತ್ತು ಮಹಿಳಾ ಆತ್ಮಗೌರವದ ಮೇಲಿನ ದಾಳಿ ಅಂತ ಬ್ರ್ಯಾಂಡ್ ಮಾಡಿತು. ಆದರೆ ಉದಯನಿಧಿ ಇಲ್ಲಿ ಮಾಡಿಕೊಂಡ ಎಡವಟ್ಟು ಸಾಮಾನ್ಯವಾದ್ದಲ್ಲ. ಸಾರ್ವಜನಿಕ ಜೀವನದಲ್ಲಿರುವಂತಹ ಒಬ್ಬ ನಾಯಕ, ರಾಜ್ಯದ ಉಪಮುಖ್ಯಮಂತ್ರಿಯಾಗಿದ್ದ ವ್ಯಕ್ತಿ, ಸಿನಿಮಾ ರಂಗದ ನಟಿಯೊಬ್ಬರ ಹೆಸರು ಬಳಸಿ ಮಾತನಾಡಬೇಕಾದ್ರೆ ವಹಿಸಬೇಕಾಗಿದ್ದ ಕನಿಷ್ಠ ಸೌಜನ್ಯವನ್ನ ಮರೆತಿದ್ದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಮಹಿಳೆಯರನ್ನ ಅಥವಾ ಸಿನಿಮಾ ನಟಿಯರನ್ನ ಹೇಗೆ ಬೇಕಾದರೂ ಬಳಸ್ಕೊಂಡು ರಾಜಕೀಯ ಲಾಭ ಪಡ್ಕೊಳ್ಬಹುದು ಅನ್ನೋ ಹಗುರ ಮನೋಭಾವಕ್ಕೆ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿದೆ. ಅನೇಕ ಸಾಹಿತಿಗಳು, ಮಹಿಳಾ ಹಕ್ಕುಗಳ ಹೋರಾಟಗಾರರು ಮತ್ತು ಸಾರ್ವಜನಿಕರು, ಕೆಲವು ಸೆಲೆಬ್ರಿಟಿಗಳು ಕೂಡ ಇದನ್ನು ಕಟುವಾಗಿ ಖಂಡಿಸಿದ್ದಾರೆ. ಅಧಿಕಾರದಲ್ಲಿದ್ದಾಗ ಕಾನೂನು ಮತ್ತು ಭಾಷೆಯ ಮೇಲಿನ ನಿಯಂತ್ರಣ ತಪ್ಪಿದ್ರೆ ಅದರ ಪರಿಣಾಮ ಎಷ್ಟೊಂದು ಭೀಕರವಾಗಿರುತ್ತೆ ಅನ್ನೋದಕ್ಕೆ ಉದಯನಿಧಿ ಅನುಭವಿಸ್ತಾ ಇರೋ ಈ ರಾಜಕೀಯ ಹಾಗೆ ಕಾನೂನು ಹಿನ್ನಡೆಯೇ ಸಾಕ್ಷಿ. ಇನ್ನೊಂದು ಕಡೆ ವಿಜಯ್ ಅವರ ನಡೆಗಳನ್ನು ನಾವು ವಿಶ್ಲೇಷಣಾತ್ಮಕ ಕಣ್ಣಿನಿಂದ ನೋಡಬೇಕಾಗುತ್ತೆ. DMKಯ ಈ ಎಡವಟ್ಟನ್ನು ತನಗೆ ಸಿಕ್ಕ ಚಿನ್ನದ ಅವಕಾಶ ಅಂತ ಭಾವಿಸಿದ ವಿಜಯ್ ದಾಳಿಯ ತೀವ್ರತೆಯನ್ನು ಹೆಚ್ಚಿಸಿದ್ರು.
ಆದರೆ ರಾಜಕೀಯದಲ್ಲಿ ಆಕ್ರಮಣಶೀಲತೆ ಎಷ್ಟು ಮುಖ್ಯನೋ ಸಂಯಮ ಕೂಡ ಅಷ್ಟೇ ಮುಖ್ಯ. ಉದಯನಿಧಿ ಅವರ ಬಂಧನವಾದ ತಕ್ಷಣ ವಿಜಯ್ ರಾಜಕೀಯ ತತ್ವಗಳ ಆಧಾರದ ಮೇಲೆ ಡಿಎಂಕೆ ಮತ್ತು ಸ್ಟಾಲಿನ್ ಸರ್ಕಾರವನ್ನ ತೊಳಿಬೇಕಾಗಿತ್ತು. ಬದಲಿಗೆ ಅವರು ನೇರವಾಗಿ ಸ್ಟಾಲಿನ್ ಅವರ ಕುಟುಂಬದ ವೈಯಕ್ತಿಕ ಜೀವನದ ಮೇಲೆ ದಾಳಿ ಮಾಡಿದರು. ನನಗೆ ಹೆಂಡತಿ ಮತ್ತು ಮಗಳಿದ್ದಾರೆ, ನಾನು ಅವರ ಜೊತೆಯಲ್ಲೇ ವಾಸ ಮಾಡ್ತಿದ್ದೀನಿ ಅಂತ ವಿಜಯ್ ಆಡಿದ ಮಾತು ನೇರವಾಗಿ ಎಂಕೆ ಸ್ಟಾಲಿನ್ ಅವರ ಕುಟುಂಬದ ಆಂತರಿಕ ವಿಚಾರಗಳಿಗೆ ಮಾಡಿದ ವ್ಯಂಗ್ಯವಾಗಿ ಕಾಣಿಸ್ತಾ ಇತ್ತು. ಈ ವೈಯಕ್ತಿಕ ವಾಗ್ದಾಳಿ ತಮಿಳುನಾಡಿನ ತಟಸ್ಥ ಮತದಾರರಲ್ಲಿ ಒಂದು ರೀತಿಯ ಅಸಮಾಧಾನವನ್ನು ಮೂಡಿಸಿರೋದು ಸತ್ಯ. ಒಂದು ಕಡೆ ಉದಯನಿಧಿ ಮಹಿಳೆಯೊಬ್ಬರ ಬಗ್ಗೆ ಹಗುರ ಮಾತಾಡಿ ತಪ್ಪು ಮಾಡಿದ್ರು, ಇನ್ನೊಂದು ಕಡೆ ವಿಜಯ್ ಆ ತಪ್ಪನ್ನ ಎತ್ತಿ ಹಿಡಿಯೋ ನೆಪದಲ್ಲಿ ಎದುರಾಳಿ ನಾಯಕನ ಕುಟುಂಬದ ವೈಯಕ್ತಿಕ ಜೀವನವನ್ನ ಬೀದಿಗೆ ತಂದ್ರು ಅಂತ. ಇಬ್ಬರೂ ನಾಯಕರು ತಮಿಳುನಾಡಿನ ಭವಿಷ್ಯದ ಪ್ರತಿನಿಧಿಗಳು ಅಂತ ತಮ್ಮನ್ನ ತಾವು ಬಿಂಬಿಸ್ಕೊಳ್ತಾ ಇರಬೇಕಾದ್ರೆ ರಾಜಕೀಯ ಚರ್ಚೆಯ ಮಟ್ಟ ಈ ರೀತಿಯ ವೈಯಕ್ತಿಕ ಕೆಸರೆರ್ಚಾಟಕ್ಕೆ ಇಳಿದಿದ್ದು ತಮಿಳುನಾಡು ರಾಜಕೀಯದ ದುರಂತವೇ ಸರಿ ಎನ್ಬೋದು. ತಮಿಳುನಾಡು ರಾಜಕೀಯಕ್ಕೆ ಒಂದು ವಿಶೇಷ ಗುಣ ಇದೆ. ಇಲ್ಲಿ ಜನ ಉದ್ವೇಗಕ್ಕೆ ಒಳಗಾಗೋದು ಜಾಸ್ತಿ, ಆದರೆ ಅತಿಯಾದ ಕಿರುಕುಳವನ್ನು ಸಹಿಸೋದಿಲ್ಲ. 1996ರಲ್ಲಿ ಜಯಲಲಿತಾ ಅವರ ಬಂಧನ ಆದಾಗ ಡಿಎಂಕೆ ಬೃಹತ್ ಗೆಲುವು ಸಾಧಿಸಿತ್ತು. ಆದರೆ ಅದೇ ಜಯಲಲಿತಾ ನಂತರ ದಿನಗಳಲ್ಲಿ ಸಹಾನುಭೂತಿಯ ಅಲೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಿದ್ರು. ಇವತ್ತು ಡಿಎಂಕೆ ಅದೇ ಸಹಾನುಭೂತಿ ಅಸ್ತ್ರವನ್ನ ಬಳಸೋದಕ್ಕೆ ರೆಡಿ ಆಗ್ತಾ ಇದೆ. ಚುನಾವಣಾ ಸೋಲಿನ ನಂತರ ಡಿಎಂಕೆ ನಾಯಕರಲ್ಲಿ ಒಂದು ರೀತಿಯ ಧೃತಿಗೆಟ್ಟ ವಾತಾವರಣ ಇತ್ತು. ಎಂಕೆ ಸ್ಟಾಲಿನ್ ಅವರ ವರ್ಚಸ್ಸು ಕುಂದಿತ್ತು. ಉದಯನಿಧಿ ಅವರ ಯುವ ನಾಯಕತ್ವದ ಮೇಲೆ ಪ್ರಶ್ನೆಗಳೆದ್ದಿದ್ವು. ಆದರೆ ಈ ಬಂಧನದ ಘಟನೆ ಡಿಎಂಕೆಗೆ ತನ್ನ ಕಾರ್ಯಕರ್ತರನ್ನ ಬೀದಿಗಿಳಿಸೋದಕ್ಕೆ ಒಂದು ದೊಡ್ಡ ನೆಪವನ್ನಂತೂ ಮಾಡಿಕೊಟ್ಟಿರೋದು ಸತ್ಯ. ಡಿಎಂಕೆ ಈಗ ಸಾರ್ವಜನಿಕರ ಮುಂದೆ ಹೋಗಿ ಹೀಗೆ ಹೇಳ್ತಾ ಇದೆ, ನೋಡಿ, ನಾವು ಚುನಾವಣೆಯಲ್ಲಿ ಸೋತರು ಜನರಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ, ಆದರೆ ಆಡಳಿತ ಪಕ್ಷ ಹಾಗೆ ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮ ಯುವ ನಾಯಕ ಉದಯನಿಧಿಯನ್ನ ಗುರಿ ಮಾಡಿಕೊಂಡು ರಾಜಕೀಯ ಸೇಡು ತೀರಿಸ್ಕೊಳ್ತಾ ಇವೆ ಅಂತ. ಈ ರೀತಿ ಬಿಂಬಿಸುವಿಕೆ ಏನಾದರೂ ಯಶಸ್ವಿ ಆದರೆ ಇಷ್ಟು ದಿನ ಡಿಎಂಕೆ ಮೇಲಿದ್ದ ಸಾರ್ವಜನಿಕರ ಆಕ್ರೋಶ ಈಗ ವಿಜಯ್ ಹಾಗೆ ಟಿವಿಕೆ ಪಕ್ಷಗಳ ಮೇಲಿನ ಅತಿಯಾದ ರಾಜಕೀಯದ ಆಕ್ರೋಶವಾಗಿ ಬದಲಾಗೋ ಅಪಾಯ ಅಂತೂ ಇದ್ದೇ ಇದೆ. ಈ ಇಡೀ ಹೈಡ್ರಾಮಾದಲ್ಲಿ ಅತ್ಯಂತ ವಿಷಾದನೀಯ ಸಂಗತಿ ಅಂದರೆ ರಾಜ್ಯದ ನೈಜ ಹಾಗೂ ಜ್ವಲಂತ ಸಮಸ್ಯೆಗಳು ಸಂಪೂರ್ಣವಾಗಿ ಮೂಲೆ ಗುಂಪಾಗಿರೋದು. ತಮಿಳುನಾಡು ಇವತ್ತು ಕಾವೇರಿ ನೀರಿಗಾಗಿ, ರೈತರ ಸಂಕಷ್ಟಗಳಿಗಾಗಿ, ಯುವಕರ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಪರದಾಡ್ತಾ ಇದೆ. ಆದರೆ ಮಾಧ್ಯಮಗಳಲ್ಲಾಗ್ಲಿ ರಾಜಕೀಯ ವೇದಿಕೆಗಳಲ್ಲಾಗ್ಲಿ ಈ ಗಂಭೀರ ವಿಷಯಗಳ ಬಗ್ಗೆ ಚರ್ಚೆನೇ ನಡೀತಾ ಇಲ್ಲ. ನಟಿಯೊಬ್ಬರ ಸುತ್ತುವ ಹೇಳಿಕೆಗಳು, ನಟ ರಾಜಕಾರಣಿಯ ವೈಯಕ್ತಿಕ ಟೀಕೆಗಳು, ಪೊಲೀಸ್ ಠಾಣೆಯ ಮುಂದಿನ ಧರಣಿಗಳು ಇವೇ ತಮಿಳುನಾಡಿನ ಪ್ರಮುಖ ಸುದ್ದಿಗಳಾಗ್ಬಿಡ್ತಾ ಇವೆ. ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕರ ಗಮನವನ್ನ ನೈಜ ಸಮಸ್ಯೆಗಳಿಂದ ವಿಚಲಿತರನ್ನಾಗಿ ಮಾಡೋದಕ್ಕೆ ರಾಜಕೀಯ ಪಕ್ಷಗಳು ಇಂತಹ ಸಾಂಸ್ಕೃತಿಕ ಮತ್ತು ವೈಯಕ್ತಿಕ ವಿವಾದಗಳನ್ನ ಹೇಗೆ ಬಳಸ್ಕೊಳ್ತಾವೆ ಅನ್ನೋದಕ್ಕೆ ಈ ಪ್ರಸಂಗ ಅತ್ಯಂತ ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು. ಸದ್ಯದ ಮಟ್ಟಿಗೆ ಈ ಘಟನೆ ತಮಿಳುನಾಡು ರಾಜಕೀಯವನ್ನ ಎರಡು ಧ್ರುವಗಳನ್ನಾಗಿ ವಿಂಗಡಿಸ್ಬಿಟ್ಟಿದೆ. ಉದಯನಿಧಿ ಸ್ಟಾಲಿನ್ ಅವರಿಗೆ ಇದು ತಮ್ಮ ಮೇಲಿರೋ ಮಹಿಳಾ ವಿರೋಧಿ ಅಥವಾ ಸಹಜ ನಾಯಕತ್ವವಿಲ್ಲದ ವ್ಯಕ್ತಿಯನ್ನು ಕಳಂಕವನ್ನು ತೊಡೆದುಹಾಕಿ ಹೋರಾಟಗಾರ ನಾಯಕನಾಗಿ ಹೊರಹೊಮ್ಮೋದಕ್ಕೆ ಸಿಕ್ಕಿರೋ ಒಂದು ಅವಕಾಶ. ಆದರೆ ಇದನ್ನು ಅವರು ರಾಜಕೀಯವಾಗಿ ಹೇಗೆ ನಿರ್ವಹಿಸ್ತಾರೆ ಅನ್ನೋದ್ರ ಮೇಲೆ ಅವರ ಭವಿಷ್ಯ ನಿರ್ಧಾರವಾಗುತ್ತೆ. ವಿಜಯ್ ಅವರಿಗೆ ಇದು ಆರಂಭಿಕ ಜಯದಂತೆ ಕಾಣಿಸ್ಕೊಂಡ್ರೂ ಸುದೀರ್ಘ ರಾಜಕೀಯ ಪ್ರಯಾಣದಲ್ಲಿ ದೊಡ್ಡ ಸವಾಲು ಇದ್ದೇ ಇದೆ. ಕೇವಲ ವೈಯಕ್ತಿಕ ಆಕ್ರಮಣದಿಂದ ಚುನಾವಣೆಯನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಡಿಎಂಕೆಯನ್ನು ಕೇವಲ ವೈಯಕ್ತಿಕವಾಗಿ ನಿಂದಿಸೋದಕ್ಕಿಂತ ಪರ್ಯಾಯ ಆಡಳಿತ ನೀತಿಗಳನ್ನು ತಮಿಳುನಾಡಿನ ಜನರಿಗೆ ಕೊಡೋದು ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷಕ್ಕೆ ಅತ್ಯಗತ್ಯ. ಯಾರೇ ಆಗಿರಲಿ, ಅಧಿಕಾರದಲ್ಲಿದ್ದಾಗಲಿ ಅಥವಾ ಅಧಿಕಾರದ ಕನಸು ಕಾಣ್ತಾ ಇರಬೇಕಾದ್ರೂ ಆಗಿರಲಿ, ಮಹಿಳೆಯರ ಘನತೆಯನ್ನು ರಾಜಕೀಯ ದಾಳವನ್ನಾಗಿ ಬಳಸ್ಕೊಂಡ್ರೆ ಸಾರ್ವಜನಿಕರು ಸೂಕ್ತ ಸಮಯದಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಅನ್ನೋ ಸಂದೇಶವಂತೂ ಈ ಇಡೀ ಪ್ರಸಂಗದಿಂದ ಸ್ಪಷ್ಟವಾಗಿ ರವಾನೆಯಾಗಿದೆ. ಈ ಕಾನೂನು ಸಂಘರ್ಷ ಮತ್ತು ವೈಯಕ್ತಿಕ ಪೈಪೋಟಿ ಮುಂದಿನ ದಿನಗಳಲ್ಲಿ ತಮಿಳುನಾಡಿನಲ್ಲಿ ಯಾರಿಗೆ ರಾಜಕೀಯ ಮರುಜೀವ ಕೊಡುತ್ತೆ, ಯಾರನ್ನ ಹಿನ್ನಡೆಗೆ ತಳ್ಳುತ್ತೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಾಗಿದೆ. ಈ ಘಟನೆ ಕೇವಲ ಒಂದು ತಾತ್ಕಾಲಿಕ ಕಾನೂನು ವಿವಾದವಾಗಿ ಮುಗಿದು ಹೋಗುತ್ತಾ ಅಥವಾ ಡಿಎಂಕೆಗೆ ಹೊಸ ಜನಬೆಂಬಲ ತಂದುಕೊಟ್ಟು ಮುಂದಿನ ತಮಿಳುನಾಡು ರಾಜಕೀಯದಲ್ಲಿ ವಿಜಯ್ ಅವರಿಗೆ ಪ್ರಬಲ ಸವಾಲಾಗಿ ಪರಿಣಮಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಈ ವಿಚಾರದ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಕಾಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.